ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಅದರ ಜೊತೆಗೆ ನಾವು ಕಾಯಿ ಹಾಲು ಅಂತ ಹೇಳಿ ಮಾಡ್ತೀವಿ, ಅದನ್ನು ಸಹ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಏನು ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತೆ. ಬನ್ನಿ ಇವಾಗ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವಾಗ ಇಲ್ಲಿ ದೋಸೆ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ಒಂದು 8 ಅವರ್ ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಗ್ರೈಂಡರಿಗೆ ಹಾಕ್ಕೊಂಡು ನಾವು ನೀರು ದೋಸೆಗೆ ರುಬ್ಕೊತೀವಲ್ಲ ಆ ರೀತಿಯಲ್ಲಿ ನಾವು ರುಬ್ಕೊತಾ ಇದ್ದೀನಿ. ನೋಡಿ, ಇವಾಗ ರುಬ್ಕೊಂಡು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಈಗ ಬಿಸಿ ಮಾಡ್ಕೋಬೇಕು, ಅಂದರೆ ಅದು ಗಟ್ಟಿ ಆಗಬೇಕು. ಅದಕ್ಕೆ ಒಂದು ಪಾತ್ರೆ ಹಾಕ್ಕೊಂಡು ನಾನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಅಂದರೆ ಅದು ಉಂಡೆ ಕಟ್ಟೋ ಥರ ನಾವು ಅದು ಗಟ್ಟಿ ಆಗೋ ಥರ ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ನಾವು ಇದನ್ನು ಬಿಸಿ ಮಾಡ್ಕೊಳ್ಳುವಾಗ ಸೌಟಲ್ಲಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗೆ ಒಂದೇ ಸಲ ಗಟ್ಟಿ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ನಾವು ಈ ಥರ ಕೈಯಿಂದ ಅದನ್ನು ತಿರುಗಿಸ್ತಾ ಇರಬೇಕು. ಇದು ಯಾವ ಹದಕ್ಕೆ ಬರಬೇಕಂದ್ರೆ ನಾವು ಒಂದು ಉಂಡೆ ಮಾಡ್ತೀವಲ್ಲ ಆ ಹದಕ್ಕೆ ಅದು ಬರಬೇಕು. ನಾವು ಅದು ಹಿಂಗೆ ತೆಗೆದು ಅದು ಉಂಡೆ ಕಟ್ಟೋ ಥರ ಬರಬೇಕು. ಅಷ್ಟು ಹೊತ್ತು ನಾವು ಬಿಸಿ ಮಾಡ್ಕೋಬೇಕದನ್ನ. ನೋಡಿ, ಈ ಥರ ಬಿಡ್ದೇ ನಾವು ಕೈಯಲ್ಲಿ ತಿರುಗಿಸ್ತಾ ಇರಬೇಕು, ಒಂದು ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು. ಫ್ರೆಂಡ್ಸ್, ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಆ ಥರ ಕ್ವಾಂಟಿಟಿಯಲ್ಲಿ ಅಂದಾಜಲ್ಲಿ ನೀವು ಅಕ್ಕಿನ ನೆನೆ ಹಾಕ್ಕೊಳ್ಳಿ. ನಾನು ಒಂದು 3 ಲೋಟ ಅಕ್ಕಿ ಹಾಕ್ಕೊಂಡಿನಿ. ಒಂದು ದೊಡ್ಡ ಲೋಟದಲ್ಲಿ 3 ಲೋಟ ಆಗುವಷ್ಟು ಅಕ್ಕಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಗಟ್ಟಿ ಆಗಿದೆ. ಈ ಹದಕ್ಕೆ ಬಂದರೆ ಸಾಕು. ನಾವೀಗ ಇದನ್ನು ಉಂಡೆ ಕಟ್ಬಿಟ್ಟು ಬೇಯಿಸ್ಬೋದು. ಇದು ಹಾಗೇ ತಣಿಯಕ್ಕೆ ಬಿಡಬೇಕು ನಾವು. ಅದು ಬಿಸಿ ಇದ್ದಾಗ ನಾವು ಉಂಡೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಅದು ಒಂದು ಸ್ವಲ್ಪ ಹೊತ್ತು ಹಾಗೆ ತಣಿಬೇಕು. ಇವಾಗ ಅದನ್ನು ನಾವು ಉಂಡೆ ಕಟ್ಟಿ ಬೇಯಿಸಬೇಕು. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದು ನಾವು ಇಡ್ಲಿ ಮಾಡ್ತೀವಲ್ಲ ಅದೇ ಪಾತ್ರೆ. ಅದ್ರ ಕೆಳಗಡೆ ಸ್ವಲ್ಪ ನೀರು ಹಾಕ್ಕೋಬೇಕು. ಆಮೇಲೆ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬಾಳೆ ಎಲೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಈ ಥರ ಉಂಡೆ ಕಟ್ಬಿಟ್ಟು ಒಂದು 15 ನಿಮಿಷ ಬೇಯಿಸ್ಬೇಕಾಗುತ್ತೆ. ಈ ಥರ ಇಷ್ಟು ಚಿಕ್ಕದಾಗಿ ನಾವು ಉಂಡೆ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಉಂಡೆ ಮಾಡ್ಕೊಳ್ಳೋದು ಬೇಡ, ಅದು ಬೇಯಲ್ಲ. ಆಲ್ರೆಡಿ ಅರ್ಧ ಬೆಂದಿದೆ. ಇವಾಗ ನಾವು ಇದು ಮಾಡಿದ್ದೇವಲ್ಲ, ಹಾಗಾಗಿ ಅರ್ಧ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಕ್ಕಿದೆ. ಈ ಥರ ಇಷ್ಟು ಚಿಕ್ಕದು ಉಂಡೆ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಒಂದು 15 ನಿಮಿಷ. ಇದು ಪ್ರೋಸೆಸ್ ನಿಮಗೆ ಜಾಸ್ತಿ ಅಂತ ತುಂಬ ಟೈಮ್ ತಗೊಳುತ್ತೆ ಅಂತ ಅಂದ್ಕೋಬೋದು. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿ ಅನಿಸುತ್ತೆ. ನಾವು ಬೆಳಗಿನ ತಿಂಡಿಗಳಿಗೆಲ್ಲ ಮಾಡ್ಕೋಬೋದು ಇದನ್ನು. ನೋಡಿ, ಇದೆಲ್ಲ ಹಾಕಿ ಆದಮೇಲೆ ನಾವು ಒಂದು ಪಾತ್ರೆನ ಮುಚ್ಚಬೇಕು ಮೇಲ್ಗಡೆ. ಈ ಥರ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಹಾಗೆ ಬೇಯಲಿ ಅದು. ನೋಡಿ, ಇವಾಗ ಬೆಂದಾಗಿದೆ. ನೋಡಿ, ಬೆಂದಾದ್ಮೇಲೆ ಈ ಥರ ಆಗಿರುತ್ತೆ. ನಾನಿಲ್ಲಿ ಶಾವಿಗೆ ಅಚ್ಚನ್ನ ತೆಗೆದಿಟ್ಕೊಂಡಿದ್ದು. ನೋಡಿ, ಈ ಥರ ಶಾವಿಗೆ ಹಚ್ಚಿದು. ಇದು ಬಿಸಿಯಾಗಿರುವಾಗಲೇ ಉಂಡೆ ಬಿಸಿಯಾಗಿ ಇರುವಾಗಲೇ ನಾವು 2ರಿಂದ 3 ಅಥವಾ 4 ಉಂಡೆಗಳನ್ನು ಒರಳೊಳಗಡೆ ಹಾಕಬೇಕು. ಅದರೊಳಗಡೆ ಹಾಕಿಬಿಟ್ಟು ಮೇಲ್ಗಡೆಯಿಂದ ತಿರುಗಿಸ್ಬೇಕು. ಮೇಲ್ಗಡೆ ಒಂದು ಹ್ಯಾಂಡ್ಲ್ ತೋರಿಸಿದ್ನಲ್ಲ ಅದರಿಂದ ತಿರುಗಿಸ್ಬೇಕು. ಆವಾಗ ಕೆಳಗಡೆ ಶಾವಿಗೆ ನಿಧಾನವಾಗಿ ಕೆಳಗಡೆ ಬರುತ್ತೆ. ನೋಡಿ, ಮೇಲ್ಗಡೆಯಿಂದ ತಿರುಗಿಸಿದ ತಕ್ಷಣ ಶಾವಿಗೆ ಈ ಥರ ಬಂದುಬಿಡುತ್ತೆ. ನಾವು ಕೆಳಗಡೆ ಪ್ಲೇಟ್ ಇಟ್ಕೊಂಡು ಈ ಥರ ಅದನ್ನು ತೆಗಿಬೇಕು. ಕೊನೆಗೆ ಈ ಥರ ಕಟ್ ಮಾಡ್ಕೋಬೇಕು. ಲಾಸ್ಟ್ ಸ್ಟೇಜಲ್ಲಿ ಆ ಥರ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ ಶಾವಿಗೆ ಮಾಡೋಕ್ಕಿರೋ ಪ್ರೋಸೆಸ್ಸು. ಫ್ರೆಂಡ್ಸ್, ನಾವು ಇವತ್ತು ವೈಟ್ ರೈಸಲ್ಲಿ ಮಾಡ್ಕೊತಾ ಇದ್ದೀವಿ. ಇದೇ ಥರ ನಾವು ಬಾಯ್ಲ್ಡ್ ರೈಸು ಅಥವಾ ಸೊಸೈಟಿಯಲ್ಲಿ ಸಿಗುತ್ತಲ್ವ ನಮಗೆ ಕೊಚ್ಚಲಕ್ಕಿ, ಅದರಲ್ಲೂ ಕೂಡ ನಾವು ಮಾಡ್ಕೋಬೋದು. ಅದರಲ್ಲೂ ತುಂಬಾ ಚೆನ್ನಾಗಾಗುತ್ತೆ. ಅದನ್ನು ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಇದು ನಾನು ವೈಟ್ ರೈಸಲ್ಲಿ ಮಾಡ್ಕೊಂಡಿರೋದು. ನೋಡಿ, ಈ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲೂ ಮಾಡಿ ನೋಡಿ ಈ ಥರ.
ಇದೇ ರೀತಿ ಒಂದೊಂದಾಗಿ ನೋಡಿ ಇಷ್ಟೊಂದು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಕಾಯಿ ಹಾಲು ಮಾಡ್ಕೋಬೇಕು. ಶಾವಿಗೆ ಜೊತೆ ಕಾಯಿ ಹಾಲು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಾಯಿ ಹಾಲು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ತೆಂಗಿನ ತುರಿನ ಗ್ರೈಂಡರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ಒಂದು ಕಾಯಿ ಫುಲ್ಲನ್ನು ತುರ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ತೆಂಗಿನ ತುರಿ ಅದು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಹೊತ್ತು ರುಬ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ನೋಡಿ. ಏಲಕ್ಕಿನ ಸಿಪ್ಪೆ ತೆಗೆದು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ ನೋಡಿ, ಇಷ್ಟು ಬೆಲ್ಲನ ನಾನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ರುಬ್ಕೊಂಡು ಆದಮೇಲೆ ಅದನ್ನು ಒಂದು ಪಾತ್ರೆಗೆ ತೆಕ್ಕೊಂಡು ನಾವು ಈ ಥರ ಫಿಲ್ಟರ್ ಮಾಡ್ಕೋಬೇಕು. ನಾವು ಹಾಲನ್ನು ಸಪ್ರೇಟಾಗಿ ಮಾಡಬೇಕು, ಹಾಗಾಗಿ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು. ಕಾಯಿ ಜೊಟ್ಟಿನ ನಾವು ಸಪ್ರೇಟಾಗಿ ಮಾಡಬೇಕು. ಈ ಥರ ಸಪ್ರೇಟಾಗಿ ಮಾಡಿ ನಾವು ಕಾಯಿ ಹಾಲನ್ನು ತೆಗಿತೀವಲ್ಲ, ಅದನ್ನು ನಾವು ಶಾವಿಗೆ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನೋದು. ನೋಡಿ ಫ್ರೆಂಡ್ಸ್, ಇವಾಗ ಫಿಲ್ಟ್ರ್ ಮಾಡ್ಕೊಂಡು ಆಗಿದೆ. ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಕೆಲವರಿಗೆ ಇದು ಥಂಡಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊತಿದ್ದೀನಿ. ಅದು ಫುಲ್ಲು ಕುದಿಬೇಕಂತ ಆ ಥರ ಏನಿಲ್ಲ, ಜಸ್ಟ್ ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಈಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು. ಫ್ರೆಂಡ್ಸ್, ನಿಮ್ಮನೆಯಲ್ಲೂ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಉದುರಾಗಿ ಬರುತ್ತೆ. ಇವಾಗ ಕಾಯಿ ಹಾಲು ಹಾಕಿದ ತಕ್ಷಣ ತುಂಬ ಸಾಫ್ಟಾಗಿ ಆಗುತ್ತೆ ಶಾವಿಗೆ. ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ಈ ಥರ ಶಾವಿಗೆ ಹಾಗೆ ಕಾಯಿ ಹಾಲನ್ನು. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.